ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿ ವತಿಯಿಂದ ಯುವ ನಾಯಕತ್ವ ವೃತ್ತಿ ಮಾರ್ಗದರ್ಶನ ಮತ್ತು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಯುವಕರ ಪಾಲ್ಗೊಳ್ಳುವಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 12ರಂದು ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ 2025 ಕಾರ್ಯಕ್ರಮವು ಇಂಡಿಯಾನ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಯುಇಎ ರಾಜ್ಯ ಸಮಿತಿ ಅಧ್ಯಕ್ಷ ಸಿರಾಜ್ ಎರ್ಮಾಳ್ ಅವರು ತಿಳಿಸಿದರು. ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವಾರು ಸಮುದಾಯದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇಂದ ಯೂತ್ ಡೆವಲಪ್ಮೆಂಟ್ ಗಾಗಿ ಯೂತ್ ಲೀಡರ್ಸ್ ಮೀಟ್ 2025 ನಮ್ದು ಮೆಂಬರ್ಸ್ ಜಾಸ್ತಿ ಇದ್ದಾರೆ. ನಮ್ಮ ಝೋನ್ಸ್ ಗಳನ್ನು ಸೇರಿ ಅದರಲ್ಲಿ ಯೂತ್ ಸೆಲೆಕ್ಟ್ ಮಾಡಿ 1000 ಇಂದ 1500 ಮೆಂಬರ್ಸ್ ವರೆಗೆ ನಾವು ಒಂದುಗೂಡಿ ಈ ಸ್ಪೋರ್ಟ್ಸ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ನಲ್ಲಿ ಎಲ್ಲರೂ ಕೂಡ ಒಂದಾಗ್ತಾರೆ. ನಾವು ಕೆಟ್ಟ ಚಟಗಳಿಂದ ದೂರ ಇರ್ಲಿಕ್ಕೆ ಕೂಡ ಇದೊಂದು ವೇ ಆಗ್ತದೆ. ಅದು ಕೆಟ್ಟ ಚಟ ಅಂತ ಹೇಳುವಾಗ ನಾರ್ಮಲಿ ಬರುವಂತದ್ದು ಡ್ರಗ್ಸ್ ಬಗ್ಗೆ ಎಲ್ಲ ಬರ್ತದೆ. ಅದರ ಅವೇರ್ನೆಸ್ ಕ್ಯಾಂಪ್ ಇದಾಗಿರ್ತದೆ. ಅದೇ ರೀತಿ ಮೊಬೈಲ್ ಅಡಿಕ್ಷನ್, ಈಗಿನ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ಸ್ ಕೂಡ ಒಂದು ಚಟ ಆಗಿದೆ. ಅದು ಎರಡರಿಂದ ಕೂಡ ನಾವು ಹೇಗೆ ಹೊರಗಡೆ ಬರ್ಬೋದು, ಅಲ್ಲಿ ನಾವು ನಮ್ಮ ಕಮ್ಯುನಿಟಿಯಲ್ಲಿರುವ ಲೀಡರ್ಸ್ಗಳು ಅದರ ಬಗ್ಗೆ ಒಂದು ಸ್ಪೀಚ್ ಎಲ್ಲ ಕೊಡ್ತಾರೆ. ಅದೇ ರೀತಿ ಫ್ಯೂಚರ್ ಅಲ್ಲಿ ನಾವು ಝೋನ್ಸ್ ನಲ್ಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿಗಳು ಕೊಡ್ತೇವೆ. ಯಾಕಂತ ಹೇಳಿದ್ರೆ ಅವರು ಹೇಗೆ ಇದನ್ನು ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಇದು ಒಂದು ಆಗಿರ್ತದೆ. ಅದೇ ರೀತಿ ಇನ್ನು ಫ್ಯೂಚರ್ ಅಲ್ಲಿ ಸ್ಪೋರ್ಟ್ಸ್ ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು, ಎಲ್ಲ ಊರಿನಲ್ಲಿ ಸ್ಪೋರ್ಟ್ಸ್ಗಾಗಿ ಒಂದು ಪ್ಲೇಸಸ್ ಇರಬೇಕು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಥವಾ ಸ್ಪೋರ್ಟ್ಸ್ ಪ್ಲೇಸಸ್ ಇರಬೇಕು. ಅಲ್ಲಿ ಎಲ್ಲರೂ ಕೂಡ ಒಂದು ಸಂಜೆ ಒಟ್ಟಾಗಬೇಕು, ಒಂದು ಯಾವ್ದಾದ್ರು ಇಂಡೋರ್ ಅಥವಾ ಔಟ್ಡೋರ್ ಗೇಮ್ಸ್ ಆಡ್ತಾ ಇರಬೇಕು ಅನ್ನೋದು ನಮ್ಮದೊಂದು ಧ್ಯೇಯ ಆಗಿರ್ತದೆ. ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಗೋಳ್ತಮಜಲು ಮಾತನಾಡಿ, ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕ್ರೀಡೆಗಳ ಮೂಲಕ ಸಮುದಾಯದ ಸಬಲೀಕರಣ ಮತ್ತು ಅಭಿವೃದ್ಧಿಯತ್ತ ಕೊಂಡು ಹೋಗುವ ಸಂಸ್ಥೆಯಾಗಿದೆ. ಎಲ್ಲ ವಿಧದ ಕ್ರೀಡಾಪಟುಗಳನ್ನು ಸಿದ್ಧಪಡಿಸಿ ಸ್ಪರ್ಧಾತ್ಮಕ ಮಟ್ಟದಲ್ಲಿ ಭಾಗವಹಿಸಲು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಎಂದರು. All our esteemed guests from South Kannada district, Udupi district, Badkal and Kasur district will be there for the event. So it's basically event where our youth leaders will gather and we'll have a training session as well. And then we'll have a more documentary release of United Empowerment Association as well. Then on that day we'll release our January 6, 7, 8, 9, 10, 11, 2026 program video as well, which is called as Community Fest, and also United Premier League, which will be a IPL format cricket tournament. All the details will be given in the coming 12 September program. ರಾಜ್ಯ ಸಮಿತಿ ಕಾರ್ಯದರ್ಶಿ ರಮೀಜ್ ಹುಸೇನ್ ಮಾತನಾಡಿ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಈಗಾಗಲೇ ಸುಮಾರು 21 ವಲಯ ಸಮಿತಿ ರಚಿಸಲಾಗಿದ್ದು 7,000ಕ್ಕೂ ಅಧಿಕ ಸದಸ್ಯರೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಕ್ರೀಡಾಪಟುಗಳ ಜೀವನದಲ್ಲಿ ಕಾರ್ಯಬದ್ಧ ಒಕ್ಕೂಟವನ್ನು ನಿರ್ಮಿಸಿ ಬೆಳೆಸಿ ಮುನ್ನಡೆಸುವ ಗುರಿ ಇಟ್ಟುಕೊಂಡಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶರೀಫ್ ಅಬ್ಬಾಸ್ ವಳಾಲ್, ರಾಜ್ಯ ಸಮಿತಿ ಸದಸ್ಯರಾದ ದಾವೂದ್ ಸಿದ್ದಿಕ್ ಉಳ್ಳಾಲ್, ಮೊಹಮ್ಮದ್ ಮುಸ್ತಫಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.